ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ತಯಾರಿ GPSTR ಮತ್ತೆ HSTR ಏನಿದೆ ಆ ಒಂದು ತಯಾರಿ ನಿಮ್ಮ ಜೊತೆ ನಾವಿರ್ತೀವಿ. ಓಕೆ, ಮೊದಲನೇದಾಗಿ ಈ GPSTR ಮತ್ತೆ HSTR ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಪೇಪರ್ ಏನಿದೆ ಇದು ಕಡ್ಡಾಯ, ಹೌದಲ್ವಾ? ಈ ಒಂದು ಕಂಪ್ಯೂಟರ್ ಪೇಪರ್ ಇದ್ದೇ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ನಾವು ಒಂದು ನೋಟ್ಸ್ ಅನ್ನು ನೋಡ್ತಾ ಹೋಗೋಣ. ಓಕೆ, ಇದಾದ ನಂತರ ಇದ್ರ ಮೇಲೆ ಸಾಕಷ್ಟು MCQs ನ ಫಾಲೋ ಮಾಡ್ತಾ ಹೋಗೋಣ. ಸಿಲೆಬಸ್ ವೈಸ್ನೆ ಈ ಒಂದು ಟಾಪಿಕ್ ಇರುತ್ತೆ. ಓಕೆ, ಮೊದಲನೇದಾಗಿ ಕಂಪ್ಯೂಟರ್ ಅಂದ್ರೆ ಏನು? ಕಂಪ್ಯೂಟರ್ ಅಂದ್ರೆ ದತ್ತಾಂಶಗಳನ್ನ ಅರ್ಥವತ್ತಾಗಿ ಮಾಹಿತಿಯನ್ನಾಗಿ ಪರಿವರ್ತಿಸುವ ಒಂದು ವಿದ್ಯುನ್ಮಾನವನ್ನ ಸಾಧನ ಅಂತ ಹೇಳಿ ಕರೀತಾರೆ. ನೋಡಿ, ಯಾವುದೇ ಒಂದು ಡಾಟಾ ಕೊಟ್ಟರು ಕೂಡ ಅದನ್ನ ಅರ್ಥವತ್ತಾಗಿ ಆಮೇಲೆ ಅದನ್ನ ಮಾಹಿತಿಯನ್ನಾಗಿ ಪರಿವರ್ತಿಸುವಂತಹ ವಿದ್ಯುನ್ಮಾನ ಸಾಧನವನ್ನ ನಾವು ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಯಾವ ರೀತಿ ಇರುತ್ತೆ ಕಂಪ್ಯೂಟರ್ ನೋಡ್ತಾ ಇದ್ದೀರಾ, ಈ ರೀತಿ ಇರುತ್ತೆ, ಹೌದಲ್ವಾ? ಡೆಸ್ಕ್ಟಾಪ್ ಕಂಪ್ಯೂಟರ್, ಆಮೇಲೆ ಇದು ಸಿಸ್ಟಮ್ ಯೂನಿಟ್, ಇದು ಫ್ಲಾಟ್ ಅಂದ್ರೆ ಇದು ಡಿಸ್ಪ್ಲೇ ಆಗಿರುತ್ತೆ, ಮಾನಿಟರ್, ಸ್ಪೀಕರ್, ಓಕೆ, ಕೀಬೋರ್ಡ್, ಇದೆಲ್ಲ ನೀವು ಸಹಜವಾಗಿ ನೋಡಿರ್ತೀರ. ಇನ್ನು ಇದನ್ನ ಕಂಡುಹಿಡಿದಂತವ್ರು ಯಾರು ನೋಡಿ, ಚಾರ್ಲ್ಸ್ ಬ್ಯಾಬೇಜ್ ಅವರು ಏನಿದ್ದಾರೆ, ಈಸ್ ದ ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಓಕೆ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳಿ ನಾವು ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ ಕರಿತೀವಿ, ಹೌದಲ್ವಾ? ಓಕೆ, ಚಾರ್ಲ್ಸ್ ಬ್ಯಾಬೇಜ್ ಅವ್ರನ್ನ ನಾವು ಫಾದರ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. He designed the difference engine and analytical engine which foreshadowed the invention of the modern electronic digital computer. He was also involved and it was also involved in several other fascinating inventions. ಹೌದಲ್ವಾ? ಇವ್ರು ಕಂಡುಹಿಡಿದಂತ ಕಂಪ್ಯೂಟರ್ ಇವತ್ತು ಎಷ್ಟೆಲ್ಲ ವರ್ಷನ್, ಅದರೊಳಗಡೆ ಎಷ್ಟೆಲ್ಲ ಇನ್ವೆನ್ಷನ್ಸ್ ಆಗಿ ಹೊರಹೊಮ್ಮಿದಾವೆ, ಹೌದಲ್ವಾ? ಇನ್ನು ಚಾರ್ಲ್ಸ್ ಬ್ಯಾಬೇಜ್ ಕಂಡು ಹಿಡಿದಂತಹ ಮೊದಲನೇ ಕಂಪ್ಯೂಟರ್ ಹೇಗಿತ್ತು ನೋಡಿ, ಹೇಗಿತ್ತು? ಓಕೆ, ಈ ತರ ಇತ್ತು. ಅನಾಲಿಟಿಕಲ್ ಇಂಜಿನ್ ಅಂತ ಹೇಳಿ ಕರೀತಾರೆ ಅದನ್ನ. ಓಕೆ, ಇನ್ನು ಕಂಪ್ಯೂಟರ್ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರೆ ಎರಡು ಅಂಶಗಳು ಬಹಳನೇ ಮುಖ್ಯ. ದಟ್ ಇಸ್ ಒಂದು ಹಾರ್ಡ್ವೇರ್, ಇನ್ನೊಂದು ಸಾಫ್ಟ್ವೇರ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಒಂದು ಹಾರ್ಡ್ವೇರ್ ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಅಂತ ಹೇಳಿ ಹೇಳ್ತೀವಿ. ಕಂಪ್ಯೂಟರ್ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದ್ರೆ ಎರಡು ಅಂಶಗಳು ಅತ್ಯವಶ್ಯಕ. ದಟ್ ಇಸ್ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್. ಹಾರ್ಡ್ವೇರ್ ಬಂದು ನೋಡಿ, ಯಾವೆಲ್ಲ ಒಂದು ಯಂತ್ರಾಂಶ ಸ್ಪರ್ಶಿಸಿ ನಮ್ಮ ಅನುಭವಕ್ಕೆ ನಿಲುಕುವಂತಹ ಭಾಗಗಳಿರ್ತಾವ ಅವೆಲ್ಲವನ್ನು ನಾವು ಯಂತ್ರಾಂಶಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಬಂದು ಮಾನಿಟರ್, ಕೀಬೋರ್ಡ್, ಮೌಸ್, ಸ್ಪೀಕರ್, ಪ್ರಿಂಟರ್, ಸ್ಕ್ಯಾನರ್, ಇವೆಲ್ಲವುಗಳು ಕೂಡ ಹಾರ್ಡ್ವೇರ್ ಅಂತ ಹೇಳಿ ಹೇಳ್ತೀವಿ. ಇನ್ನು ಸಾಫ್ಟ್ವೇರ್ ತಂತ್ರಾಂಶ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ರೋಗ್ರಾಮ್ಗಳ ಸಂಗ್ರಹವನ್ನ ತಂತ್ರಾಂಶ ಅಂತ ಕರೀತಾರೆ. ನೋಡಿ, ಪ್ರೋಗ್ರಾಮ್ಗಳ ಸಂಗ್ರಹವನ್ನ ತಂತ್ರಾಂಶ ಅಂತ ಕರೀತಾರೆ. ತಂತ್ರಾಂಶ ಅಂದ್ರೇನು? ಪ್ರೋಗ್ರಾಮ್ಗಳ ಒಟ್ಟು ಸಂಗ್ರಹ. ವಿಂಡೋಸ್, ಮೈಕ್ರೋಸಾಫ್ಟ್ ಆಫೀಸ್, ಆಮೇಲೆ VLC ಪ್ಲೇಯರ್, ಇವೆಲ್ಲವೂ ಕೂಡ ಪ್ರೋಗ್ರಾಮ್ಗಳ ತಂತ್ರಾಂಶ ಅಂತ ಕರೀತಾರೆ. ಹಾಗಾದ್ರೆ ಗಣಕಯಂತ್ರದ ಪ್ರಮುಖ ಭಾಗಗಳು ಯಾವ್ಯಾವು ಅಂತ ನೋಡೋದಾದ್ರೆ ಇನ್ಪುಟ್, ಪ್ರೊಸೆಸಿಂಗ್, ಸ್ಟೋರೇಜ್ ಮತ್ತೆ ಔಟ್ಪುಟ್. ಇನ್ಪುಟ್ ಅಂತ ಬಂದಾಗ ಆಗಮನ ಅಥವಾ ಭುಕ್ತಿ ಅಂತ ಕರಿತೀವಿ. ಪ್ರೊಸೆಸಿಂಗ್ ಸಂಸ್ಕರಣೆ, ಸ್ಟೋರೇಜ್ ಸಂಗ್ರಹಣೆ, ಔಟ್ಪುಟ್ ಅಂತ ಹೇಳಿದ್ರೆ ನಿರ್ಗಮನ. ಕಂಪ್ಯೂಟರ್ ಅವಯವಗಳ ಚಿತ್ರರೂಪದ ಪ್ರತಿನಿಧೀಕರಣ ಈ ರೀತಿಯಾಗಿ ಇರುವಂತದ್ದು. ನೋಡಿ, ಇದು ಪ್ರೊಸೆಸಿಂಗ್ ಡಿಸ್ಕ್ಸ್, ಅದರಲ್ಲಿ ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಆಮೇಲೆ ರಿಜಿಸ್ಟರ್, ಸ್ಟೋರೇಜ್ ಏರಿಯಾ, ಇವೆಲ್ಲವನ್ನು ಇದು ಒಳಗೊಂಡಿರುತ್ತೆ. ಇನ್ನು ಮೆಮೊರಿ, ಇದನ್ನ ನಾವು ಸೆಕೆಂಡರಿ ಸ್ಟೋರೇಜ್ ಅಂತ ಕರಿತೀವಿ. ಓಕೆ, ಇಲ್ಲಿ ಕಮ್ಯುನಿಕೇಶನ್ಸ್ ಡಿವೈಸಸ್, ಓಕೆ, ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಕಮ್ಯುನಿಕೇಶನ್ ಡಿವೈಸಸ್ ಮತ್ತೆ ಮೆಮೊರಿ ಸ್ಟೋರೇಜ್ ಅಂತ. ಓಕೆ, ಇನ್ಪುಟ್ ಇದರಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡಿ, ಇನ್ಪುಟ್ ಆಗಮನ ಅಥವಾ ಭುಕ್ತಿ ಅಂತ ಹೇಳ್ತೀವಿ. ಕಂಪ್ಯೂಟರ್ಗೆ ಕಳುಹಿಸುವ ಮಾಹಿತಿ ಅಥವಾ ದತ್ತಾಂಶಗಳನ್ನ ಇನ್ಪುಟ್ ಅಂತ ನಾವು ಕರಿತೀವಿ. ನಾವೇನು ಮಾಹಿತಿಯನ್ನ ಕಳಿಸ್ತೀವಿ ಅಥವಾ ದತ್ತಾಂಶಗಳನ್ನ ಕಳಿಸ್ತೀವಿ ಅವನ್ನ ಇನ್ಪುಟ್ ಅಥವಾ ಭುಕ್ತಿ ಅಂತ ಹೇಳಿ ಕರಿತೀವಿ. ಕೀಬೋರ್ಡ್, ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ನೋಡಿ, ಕೀಲಿಮಣಿ ಮೂಲಕ ಅಕ್ಷರಗಳನ್ನ ಟೈಪ್ ಮಾಡೋದು, ಅದ್ರ ಜೊತೆಗೆ ಅಂಕಿ ಸಂಖ್ಯೆಯನ್ನ ಮಾಹಿತಿ ನೀಡೋದಕ್ಕೆ ನಾವು ಬಳಸ್ತೀವಿ. ಹಾಗಾಗಿ ಇದನ್ನ ಇನ್ಪುಟ್ ಅಂತ ನಾವು ಕರಿತೀವಿ. ಇನ್ನು ಮೌಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ರೆ ಮೌಸ್ ಅನ್ನುವಂಥದ್ದು, ಮೌಸ್ ಮೇಲಿರುವಂತ ಈ ಗುಂಡಿ ಏನಿದೆಯಲ್ಲ,
ಮೌಸ್ ಮೇಲಿರುವಂತಹ ಈ ಗುಂಡಿ ಏನಿದೆಯಲ್ಲ, ಇದನ್ನ ಒತ್ತುತ್ತಾ ಗಣಕಯಂತ್ರಕ್ಕೆ ನಾವು ನಿರ್ದೇಶನವನ್ನ ಕೂಡ ನೀಡಬಹುದು, ಹೌದಲ್ವಾ? ಇನ್ನು ಮೈಕ್ರೋಫೋನ್, ಧ್ವನಿವರ್ಧಕ ಉಪಕರಣದಿಂದ ಧ್ವನಿಯನ್ನ ದಾಖಲಿಸೋದಕ್ಕೆ ನಾವು ಉಪಯೋಗಿಸಬಹುದು, ಹೌದಲ್ವಾ? ಸ್ಕ್ಯಾನರ್ ನೋಡಿ, ಇದು ಚಿತ್ರ ಅಥವಾ ಕಾಗದ ಪತ್ರಗಳನ್ನ ನಕಲು ಮಾಡೋದಕ್ಕೆ ಕಂಪ್ಯೂಟರ್ಗೆ ನೀಡುತ್ತೆ. ಇದು ಚಿತ್ರ ಅಥವಾ ಕಾಗದ ಪತ್ರಗಳ ನಕಲುಗಳನ್ನ ಕಂಪ್ಯೂಟರ್ಗೆ ನೀಡುವಂತದ್ದು ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸ್ಕ್ಯಾನರ್. ಇನ್ನು ವೆಬ್ ಕ್ಯಾಮೆರಾ, ಇದನ್ನು ಚಿತ್ರಗಳು ಅಥವಾ ಜೀವಂತ ಪ್ರತಿಬಿಂಬಗಳನ್ನ ಸೆರೆ ಹಿಡಿಯೋದಕ್ಕೆ ಉಪಯೋಗಿಸ್ತಾರೆ. ಇದನ್ನ ನೋಡಿ ವೆಬ್ ಕ್ಯಾಮ್ ಅಂತ ಹೇಳಿ ಕರೀತಾರೆ. ಇನ್ನು ಬಾರ್ಕೋಡ್ ರೀಡರ್ ನೋಡಿ, ಗೆರೆಗಳ ರೂಪದ ಪ್ರತಿಯನ್ನ ಸಾಂಖ್ಯಿಕ ರೂಪಕ್ಕೆ ಪರಿವರ್ತಿಸೋದಕ್ಕೆ ಬಾರ್ಕೋಡ್ ರೀಡರ್ ಅನ್ನ ಉಪಯೋಗಿಸ್ತಾರೆ. ಓಕೆ, ಗೆರೆಗಳ ನೋಡಿ, ಈ ರೀತಿ ಏನು ಗೆರೆಗಳ ರೂಪ ಹೊಂದಿರುವಂತಹ ಪ್ರತಿ ಇಲ್ಲಿದೆ, ಇದನ್ನ ಸಾಂಖ್ಯಿಕ ರೂಪಕ್ಕೆ ಪರಿವರ್ತಿಸೋದಕ್ಕೆ ಬಾರ್ಕೋಡ್ ರೀಡರ್ ಅನ್ನ ಉಪಯೋಗಿಸ್ತಾರೆ. ಓಕೆ, ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್, ಇದನ್ನ ಯಾವುದಕ್ಕೆ ಉಪಯೋಗಿಸ್ತಾರೆ? ಕಾಂತೀಯ ಪಟ್ಟಿಯಲ್ಲಿ ಸಂಗ್ರಹವಾಗಿರುವಂತಹ ಮಾಹಿತಿಯನ್ನ ಓದೋದಕ್ಕೆ ಅಥವಾ ಗುರುತಿಸೋದಕ್ಕೆ ಉಪಯೋಗಿಸ್ತಾರೆ. ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್ ನೋಡಿ, ಇದನ್ನ ಕಾರ್ಡ್ ಸ್ವೈಪ್ ಮಾಡೋದು ಅಂತ ಹೇಳಿ ನೀವು ಬಹುಶಃ ಎಲ್ಲ ಕಡೆ ನೋಡಿರ್ತೀರ, ಹೌದಲ್ವಾ? ಇದನ್ನೇನಂತ ಕರೀತಾರೆ? ಇದು ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್ ಅಂತ ಹೇಳಿ ಕರೀತಾರೆ. ಕಾಂತೀಯ ಪಟ್ಟಿಯಲ್ಲಿ ಸಂಗ್ರಹವಾಗಿರುವಂತಹ ಮಾಹಿತಿಯನ್ನ ಓದಲು ಮತ್ತು ಗುರುತಿಸೋದಕ್ಕೆ ಇದನ್ನ ಉಪಯೋಗಿಸ್ತಾರೆ. ಯಾವುದನ್ನ? ಮ್ಯಾಗ್ನೆಟಿಕ್ ಕಾರ್ಡ್ ರೀಡರ್. ಇನ್ನು ಆಪ್ಟಿಕಲ್ ಮಾರ್ಕ್ ರೀಡರ್ ನೋಡಿ, ಇದನ್ನ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಹೇಳ್ತಾರೆ. ಗುರುತು ಹಾಕಿದ ಹಾಳೆಗಳ ಮಾಹಿತಿ ಪಡೆಯೋದಕ್ಕೆ ಮತ್ತು ಮೌಲ್ಯಮಾಪನ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ತಾರೆ. OMR ಶೀಟ್, ನಮಗೇನು ಎಕ್ಸಾಮ್ಸ್ ಅಲ್ಲಿ OMR ಶೀಟ್ ಕೊಡ್ತಾರೆ, TET ನಲ್ಲಿ ಆಗಿರ್ಬೋದು, ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅನ್ನ ಇನ್ಕ್ಲೂಡ್ ಇರುವಂತಹ ಪೇಪರ್ಸ್ ಅಲ್ಲಿ OMR ಅನ್ನು ನೋಡ್ತೀವಿ. ಸೊ ವಾಟ್ ಈಸ್ ಎಕ್ಸಾಕ್ಟ್ಲಿ ದ OMR ಅಂತ ಹೇಳಿದ್ರೆ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಹೇಳ್ತೀವಿ. OMR ಅಂದ್ರೆ ಏನು? ಆಪ್ಟಿಕಲ್ ಮಾರ್ಕ್ ರೀಡರ್. ಓಕೆ, ಅಂದ್ರೆ ಗುರುತು ಹಾಕಿರುವಂತಹ ಹಾಳೆಗಳ ಮಾಹಿತಿ ಪಡೆಯೋದಕ್ಕೆ ಮತ್ತೆ ಮೌಲ್ಯಮಾಪನ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ತಾರೆ. ಬಯೋಮೆಟ್ರಿಕ್, ವ್ಯಕ್ತಿಯ ಜೈವಿಕ ಮಾನದ ಮಾಹಿತಿಯನ್ನ ಪಡೆದು ಕಂಪ್ಯೂಟರ್ ನಲ್ಲಿ ಸಂಗ್ರಹಿಸೋದಕ್ಕೆ ಇದೊಂದು ಬಯೋಮೆಟ್ರಿಕ್ ಅನ್ನು ಯೂಸ್ ಮಾಡ್ತಾರೆ. ಏನು? ವ್ಯಕ್ತಿಯ ಜೈವಿಕ ಮಾನದ ಮಾಹಿತಿಯನ್ನ ಪಡೆದು ಕಂಪ್ಯೂಟರ್ ನಲ್ಲಿ ಸಂಗ್ರಹಿಸೋದಕ್ಕೆ ಇದನ್ನ ಉಪಯೋಗಿಸ್ತಾರೆ. ದಿಸ್ ಇಸ್ ಬಯೋಮೆಟ್ರಿಕ್. ಈಗ ಔಟ್ಪುಟ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಔಟ್ಪುಟ್ ಮಾಹಿತಿಯನ್ನ ಹೊರಹಾಕುವ ಕಂಪ್ಯೂಟರ್ ಉಪಕರಣಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ಮಾನಿಟರ್ ನೋಡಿ, ಇದು ಸಂದೇಶಗಳನ್ನ ಮತ್ತು ಫಲಿತಾಂಶಗಳನ್ನ ತೋರಿಸುವಂತಹ ಕಂಪ್ಯೂಟರ್ನ ಭಾಗ ಆಗಿರುತ್ತೆ. ಇನ್ನು ಪ್ರಿಂಟರ್ ನೋಡಿ, ಟೆಕ್ಸ್ಟ್ ಗಳನ್ನ ಅಥವಾ ಜೊತೆಗೆ ಚಿತ್ರಗಳನ್ನ ಕಾಗದದ ಮೇಲೆ ಮುದ್ರಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಸ್ಪೀಕರ್ಸ್, ಇವು ಕಂಪ್ಯೂಟರ್ ನಲ್ಲಿ ಇರುವಂತಹ ಧ್ವನಿಯನ್ನ ಕೇಳೋದಕ್ಕೆ ಇವು ಸಹಕಾರ ಮಾಡ್ತವೆ. ಜೊತೆಗೆ ಪ್ರೊಜೆಕ್ಟರ್ ನೋಡಿ, ಇದು ಕಂಪ್ಯೂಟರ್ ನಿಂದ ಚಿತ್ರ, ಪಠ್ಯ, ವಿಡಿಯೋ ಇವೆಲ್ಲವುಗಳನ್ನ ಪರದೆ ಮೇಲೆ ಬಹುಜನರಿಗೆ ತೋರಿಸೋದಕ್ಕೆ ಇದು ಉಪಯೋಗ ಆಗುತ್ತೆ. ಜೊತೆಗೆ ಪ್ಲೇಟರ್ ಅಥವಾ ಪ್ಲಾಟರ್ ಅಂತ ಕೂಡ ಕನ್ನಡದಲ್ಲಿ ಇದೆ. ಇದು ದೊಡ್ಡ ಗಾತ್ರದ ಫಲಕಗಳು ಮತ್ತು ಫ್ಲಕ್ಸ್ ಗಳನ್ನ ಮುದ್ರಿಸೋದಕ್ಕೆ ಉಪಯೋಗಿಸ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಇವಾಗ ಜೆರಾಕ್ಸ್ ಮಾಡೋದು ಅಂದ್ರೆ ಪ್ರಿಂಟರ್ ಅಲ್ಲಿ ತಕೊಳ್ಳೋದು ಎಲ್ಲ ಗೊತ್ತಿತ್ತು, ಬಟ್ ಈ ಫಲಕಗಳು ಮತ್ತು ಫ್ಲಕ್ಸ್ ಗಳು ಇವುಗಳನ್ನ ಮುದ್ರಿಸೋದಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟ್ ಬಳಸ್ತಾರೆ ಅಂತ ಹೇಳಿದ್ರೆ ದಟ್ ಇಸ್ ಪ್ಲೇಟರ್ ಅಥವಾ ಪ್ಲಾಟರ್ ಅಂತ ಹೇಳಿ ಇದನ್ನ ಬಳಸ್ತಾರೆ. ಓಕೆ, ಅದು ಈ ರೀತಿಯಾಗಿ ಇರುವಂತದ್ದು. ಇನ್ನು ಪ್ರೊಸೆಸಿಂಗ್ ಡಿವೈಸಸ್ ಬಗ್ಗೆ ನೋಡ್ತಾ ಹೋಗೋಣ. ಸಂಸ್ಕರಣೆ ಉಪಕರಣಗಳು, CPU ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನ್ ಹೇಳ್ತೀವಿ, ಇದು ಕಂಪ್ಯೂಟರ್ ನ ಮೆದುಳು ಅಂತ ಹೇಳಿ ಕರಿತೀವಿ. ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಹೇಳಿ CPU ಅನ್ನ ಕರಿತೀವಿ. ಇದು ನಿಯಂತ್ರಣ, ಇನ್ಪುಟ್ ಮತ್ತು ಔಟ್ಪುಟ್ ಉಪಕರಣಗಳ ಕಾರ್ಯಗಳ ಮಾರ್ಗ ನಿರ್ದೇಶನವನ್ನ ಇದು ಮಾಡುತ್ತೆ. CPU ಅನ್ನುವಂಥದ್ದು ಸಾಮಾನ್ಯವಾಗಿ ಕಂಪ್ಯೂಟರ್ ನ ಒಂದು ದೊಡ್ಡ ಆಯತಾಕಾರದ ಪೆಟ್ಟಿಗೆ ಆಗಿರುತ್ತೆ. CPU ಅನ್ನುವಂಥದ್ದು ಒಂದು ಸಣ್ಣ ಚಿಪ್ ಅನ್ನ ಒಳಗೊಂಡಿರುತ್ತೆ. ಇದ್ರೊಳಗಡೆ ಅದನ್ನ ನಾವು ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. CPU ಯಾವಾಗ್ಲೂ ಒಂದು ಸಣ್ಣ ಚಿಪ್ ಅನ್ನ ಹೊಂದಿರುತ್ತೆ. ಅದನ್ನ ನಾವು ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಇಲ್ಲಿ ನೋಡಬಹುದಲ್ವಾ ನೀವು, ಇದೇ ಅದು ಹೊಂದಿರುವಂತಹ ಮೈಕ್ರೋ ಪ್ರೊಸೆಸರ್ ಅಥವಾ ಪ್ರೊಸೆಸರ್. ಇದು ಕಂಪ್ಯೂಟರ್ ನ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಈ ಪ್ರೊಸೆಸರ್ ಇಂದಾನೇ ಸಾಧ್ಯ ಆಗಿರುವಂತದ್ದು. CPU ನ ಒಳಭಾಗ ಈ ರೀತಿಯಾಗಿ ಇರುವಂತದ್ದು. ಇದು DVD ಡ್ರೈವ್ ಅಥವಾ CD ಡ್ರೈವ್, ಹಾರ್ಡ್ ಡ್ರೈವ್ ಅಂದ್ರೆ ಇದು. ಓಕೆ, ಇದೆಲ್ಲ ನೀವು ನೋಡ್ಕೋಬಹುದು.
ಇನ್ನು ಮೆಮೊರಿ ಡಿವೈಸಸ್ ಸಂಗ್ರಹ ಮಾಧ್ಯಮಗಳು ಅಂತ ನೋಡ್ತೀವಿ. ಮಾಹಿತಿಗಳನ್ನ ತಾತ್ಕಾಲಿಕವಾಗಿಯೂ ಹಾಗೂ ಕೆಲಸಗಳನ್ನ ಸ್ಥಿರವಾಗಿ ಶೇಖರಿಸುವುದಲ್ಲದೆ ಅವು ಪುನಃ ಉಪಯೋಗಿಸೋದಕ್ಕೆ ಸಹಕಾರಿಯಾಗಿ ಇರುವಂತವನ್ನ ನಾವು ಮೆಮೊರಿ ಡಿವೈಸಸ್ ಅಂತ ಹೇಳ್ತೀವಿ. ಸ್ಮರಣ ಘಟಕದಲ್ಲಿ ನಾವು 2 ವಿಧಗಳನ್ನ ನೋಡ್ತೀವಿ. ಮೊದಲನೇದು ಪ್ರೈಮರಿ ಮೆಮೊರಿ ಮತ್ತೆ ಸೆಕೆಂಡರಿ ಮೆಮೊರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲನೇದು ಪ್ರಾಥಮಿಕ ಸ್ಮರಣ ಘಟಕ ಅಂದ್ರೇನು, ಪ್ರೈಮರಿ ಮೆಮೊರಿಯನ್ನ ನೋಡಿದಾಗ ರ್ಯಾಮ್ ಏನಿದೆ ಇದು ಪ್ರೈಮರಿ ಮೆಮೊರಿ. ರ್ಯಾಮ್ ಏನಿದೆ ಇದು ಪ್ರೈಮರಿ ಮೆಮೊರಿ. ರ್ಯಾಮ್ ಅನ್ನುವಂಥದ್ದು ಒಂದು ಚಿಕ್ಕ ಚಿಪ್ ಆಗಿರುತ್ತೆ. ಇದು ಡಾಟಾವನ್ನ ತಾತ್ಕಾಲಿಕವಾಗಿ ಸಂಗ್ರಹಿಸುವಂತ ಕಂಪ್ಯೂಟರ್ ಮೆಮೊರಿಯ ಭಾಗ. ನೋಡಿ, ಟೆಂಪರರಿ ಅಂದ್ರೆ ಟೆಂಪರರಿ. ಓಕೆ, ಟೆಂಪರರಿ ಅಂದ್ರೇನು? ತಾತ್ಕಾಲಿಕವಾಗಿ ಸಂಗ್ರಹಿಸುವಂತಹ ಕಂಪ್ಯೂಟರ್ ಮೆಮೊರಿಯ ಭಾಗ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ರ್ಯಾಮ್ ಅಂತ ಹೇಳ್ತೀವಿ. ಓಕೆ, ಅದ್ರ ಜೊತೆಗೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ರೀಡ್ ಓನ್ಲಿ ಮೆಮೊರಿ. ನೋಡಿ, ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕಂಪ್ಯೂಟರ್ ಮೆಮೊರಿಯ ಒಂದು ಭಾಗಕ್ಕೆ ರೋಮ್ ಅಂತ ಹೇಳಿ ಕರಿತೀವಿ. ರೀಡ್ ಓನ್ಲಿ ಮೆಮೊರಿ ರೋಮ್ ಅಂತ ಹೇಳಿ ಕರಿತೀವಿ. ಓಕೆ, ರ್ಯಾಮ್ ಅಂಡ್ ರೋಮ್ ದೀಸ್ ಆರ್ ಪ್ರೈಮರಿ ಮೆಮೊರಿ. ಓಕೆ, ಬದಲಾಯಿಸೋದಕ್ಕೆ ಸಾಧ್ಯವಾಗದೇ ಇರುವಂತಹ ಮಾಹಿತಿಯನ್ನ ಸಂಗ್ರಹಿಸುವಂತ ಕಂಪ್ಯೂಟರ್ ಮೆಮೊರಿಯ ಭಾಗಕ್ಕೆ ರೋಮ್ ಅಂತ ಹೇಳಿ ಕರೀತಾರೆ. ಇನ್ನು ಬಾಹ್ಯ ಸಂಗ್ರಹ ಮಾಧ್ಯಮ. ನೋಡಿ, ಬಾಹ್ಯ ಸಂಗ್ರಹ ಮಾಧ್ಯಮ ಅಂತ ಹೇಳಿದಾಗ ಅದರಲ್ಲಿ ನಾವು ಹಾರ್ಡ್ ಡಿಸ್ಕ್ ಅನ್ನ ನೋಡ್ತೀವಿ. ದಿಸ್ ಇಸ್ ಹಾರ್ಡ್ ಡಿಸ್ಕ್. ಇದು ಕಂಪ್ಯೂಟರ್ ನ ಶಾಶ್ವತ ಮೆಮೊರಿ ಆಗಿರುತ್ತೆ. ಹಾರ್ಡ್ ಡಿಸ್ಕ್ ಏನಿದೆಯಲ್ಲ ಇದು ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ. ಇದನ್ನ ಪರ್ಮನೆಂಟ್ ಮೆಮೊರಿ ಅಂತ ಕರಿತೀವಿ. ಒಂದು ಹಾರ್ಡ್ ಡಿಸ್ಕ್ ಬಿಲಿಯನ್ ಗಟ್ಟಲೆ ಅಕ್ಷರಗಳನ್ನ ಸಂಗ್ರಹಿಸುತ್ತೆ. ನೋಡಿ, ಒಂದು ಹಾರ್ಡ್ ಡಿಸ್ಕ್ ಬಿಲಿಯನ್ ನಂಬರ್ ಆಫ್ ಲೆಟರ್ಸ್ ಅನ್ನ ಅದು ಸಂಗ್ರಹಿಸುತ್ತೆ. ಇದು ಕಂಪ್ಯೂಟರ್ ನ ಕಾರ್ಯ ನಡೆಸಲು ಬೇಕಾಗುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಇದು ಸಂಗ್ರಹಿಸಿ ಇಡುವಂತದ್ದು. ಓಕೆ, ಇನ್ನು ಬಾಹ್ಯ ಸಂಗ್ರಹ ಮಾಧ್ಯಮವನ್ನ ನೋಡ್ತಾ ಹೋದ್ರೆ ಇದ್ರೊಳಗಡೆ ಫ್ಲಾಪಿ ಡಿಸ್ಕ್ ಬರುತ್ತೆ. ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಹಿತಿಗಳನ್ನ ಸಂಗ್ರಹಿಸುತ್ತೆ. ನೋಡಿ, ಇದು ಹಾರ್ಡ್ ಡಿಸ್ಕ್ ಬಹಳಷ್ಟನ್ನ ಸಂಗ್ರಹಿಸಿದ್ರೆ ಫ್ಲಾಪಿ ಡಿಸ್ಕ್ ಬರೀ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಹಿತಿಗಳನ್ನ ಇದು ಸಂಗ್ರಹಿಸುತ್ತೆ. ಫ್ಲಾಪಿ ಡ್ರೈವ್ ನಲ್ಲಿ ಫ್ಲಾಪಿಯನ್ನ ಇಡೋದ್ರಿಂದ ನಾವು ಫ್ಲಾಪಿಯನ್ನು ಉಪಯೋಗಿಸ್ಕೋಬಹುದು. ಓಕೆ, ಇದು ಫ್ಲಾಪಿ ಡಿಸ್ಕ್. ಓಕೆ, ಇನ್ನು ಸಿಡಿ ರೋಮ್ ಅಂತ ಹೇಳಿ. ನೋಡಿ, ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತ ಏನ್ ಕರಿತೀವಿ. ಇದರಲ್ಲಿ ಒಂದ್ಸರಿ ಸಂಗ್ರಹಿಸಿದಂತಹ ವಿಷಯ ಅಳಿಸೋದಕ್ಕೆ ಮತ್ತೆ ಹೊಸ ವಿಷಯವನ್ನ ತುಂಬೋದಕ್ಕೆ ಇದು ಬರೋದಿಲ್ಲ. ಓಕೆ, ಸಿಡಿ ರೋಮ್ ಅಂತ ಏನ್ ಕರಿತೀವಿ ಇದ್ರ ಒಳಗಡೆ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಹೇಳ್ತೀವಿ. ಸಿಡಿ ಅಂತ ಹೇಳಿದ್ರೆ ದಿಸ್ ಇಸ್ ಕಾಂಪ್ಯಾಕ್ಟ್ ಡಿಸ್ಕ್. ಈ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಏನಿದೆ ಇದರಲ್ಲಿ ಒಂದು ಸರಿ ಸಂಗ್ರಹಿಸಿದಂತಹ ವಿಷಯ ಮತ್ತೆ ನಾವು ಎರೇಸ್ ಮಾಡಿ ನಾವು ಹೊಸದಾಗ್ತೀವಿ ಅಂತ ಅಂದ್ರೆ ಬರಲ್ಲ. ಇವಾಗ ಪೆನ್ ಡ್ರೈವ್ ಅಲ್ಲಿ ಆದ್ರೆ ಏನು ಎಲ್ಲ ಡಿಲೀಟ್ ಮಾಡಿ ಮತ್ತೆ ಹೊಸದನ್ನ ತುಂಬಬಹುದು. ಬಟ್ ಸಿಡಿ ಏನಿದೆ ಅದರಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಡಿವಿಡಿ ಅಂತ ಹೇಳ್ತೀವಿ. ಡಿವಿಡಿ ಮೀನ್ಸ್ ಇದಕ್ಕೆ ಎಕ್ಸಾಂಪಲ್ ಸಿಡಿ ರೋಮ್ಗೆ ಡಿವಿಡಿ ಏನಿದೆ ಇದನ್ನ ಲಾಂಗ್ ಫಾರ್ಮ್ ಬಂದ್ಬಿಟ್ಟು ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಹೇಳ್ತೀವಿ. ಓಕೆ, ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಪೆನ್ ಡ್ರೈವ್ ನೋಡಿ, ಇದು ಚಿಕ್ಕದಾಗಿರುತ್ತೆ, ತೂಕ ಕಡಿಮೆ ಇರುತ್ತೆ, ಡಿಟ್ಯಾಚಬಲ್ ಆಗಿರುತ್ತೆ, ರಿರೈಟಬಲ್ ಆಗಿರುತ್ತೆ, ಮತ್ತೆ ಸರಳವಾಗಿ ಒಯ್ಯುವಂತಹ ಉಪಕರಣ ಆಗಿರುತ್ತೆ. ಹೆಚ್ಚಿನ ಗಾತ್ರದಲ್ಲಿ ವಿಷಯಗಳನ್ನ ಒಂದು ಹಾರ್ಡ್ ಡಿಸ್ಕ್ ನಿಂದ ಇನ್ನೊಂದು ಹಾರ್ಡ್ ಡಿಸ್ಕ್ ಗೆ ವಿನಿಮಯ ಮಾಡೋದಕ್ಕೆ ನಾವು ಪೆನ್ ಡ್ರೈವ್ ಅನ್ನ ಉಪಯೋಗಿಸ್ತೀವಿ. ಓಕೆ, ಸಾಫ್ಟ್ವೇರ್. ಇನ್ನು ಸಾಫ್ಟ್ವೇರ್ ಗಳ ಬಗ್ಗೆ ನೋಡೋದಾದ್ರೆ ಪ್ರೋಗ್ರಾಮ್ಗಳ ಸಂಗ್ರಹವನ್ನ ನಾವು ತಂತ್ರಾಂಶ ಅಂತ ಹೇಳಿ ಕರಿತೀವಿ. ಸಾಫ್ಟ್ವೇರ್ ಅಂದ್ರೆ ಏನು? ತಂತ್ರಾಂಶ. ಕನ್ನಡದಲ್ಲಿ ತಂತ್ರಾಂಶ ಅಂತ ಹೇಳಿದ್ರೆ ಏನು ಅಂದ್ರೆ ಇಂಗ್ಲಿಷ್ ನಲ್ಲಿ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ತಂತ್ರಾಂಶ ಅನ್ನುವಂಥದ್ದು ಕನ್ನಡದ ಒಂದು ಅರ್ಥ. ಪ್ರೋಗ್ರಾಮ್ಗಳ ಸಂಗ್ರಹವನ್ನ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸಿಸ್ಟಮ್ ಸಾಫ್ಟ್ವೇರ್ ಅಂತ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅನ್ನ ನೋಡ್ತೀವಿ. ದಟ್ ಇಸ್ ಮೈಕ್ರೋಸಾಫ್ಟ್ ವಿಂಡೋಸ್, ಲಿನಕ್ಸ್ ಇವೆಲ್ಲ ಕೂಡ. ಇನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ ಗೆ ಬಂದಾಗ ಮೈಕ್ರೋಸಾಫ್ಟ್ ಆಫೀಸ್, ಓಪನ್ ಆಫೀಸ್, ನುಡಿ, ವಿಎಲ್ಸಿ ಪ್ಲೇಯರ್ ಇವೆಲ್ಲ ಏನು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಈಗ ಇಂಟರ್ನೆಟ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸಾವಿರಾರು ಕಂಪ್ಯೂಟರ್ ಗಳನ್ನ ಒಂದಕ್ಕೊಂದು ಜೋಡಣೆ ಮಾಡಬಹುದಾದಂತಹ ಜಾಲವನ್ನ ನಾವು ಇಂಟರ್ನೆಟ್ ಅಂತ ಹೇಳಿ ಕರಿತೀವಿ. ಇಂಟರ್ನೆಟ್ ಅಂತ ಹೇಳಿ ಕರಿತೀವಿ. ನೋಡಿ ಹೇಗೆ ಆ ಜಾಲ ಹೇಗೆ ನಮಗೆ ಬೇಕಾದುದು ಅಂತ ಹೇಳಿದ್ರೆ ಒಂದು ಕಂಪ್ಯೂಟರ್ ಅಂದ್ರೆ ಈ ಒಂದು ಇಂಟರ್ನೆಟ್ ಹೇಗೆ ಸಾಧ್ಯ ಅಂತ ನಾವು ನೋಡ್ತಾ ಹೋದ್ರೆ ನೋಡಿ, ನಮ್ಗೆ ಒಂದು ಕಂಪ್ಯೂಟರ್ ಇರ್ಬೇಕು, ಜೊತೆಗೆ ಒಂದು ಮೋಡೆಮ್ ಇರ್ಬೇಕು. ಇವಾಗ ಬಿಡಿ, ಒಂದು ಮೊಬೈಲು ಒಂದಿಷ್ಟು ಡಾಟಾ ಇದ್ರೆ ಸಾಕು, ಹೌದಲ್ವಾ? ಸೊ ಒಂದು ಟೆಲಿಫೋನ್ ಕನೆಕ್ಷನ್ ಇರಬೇಕು. ISP ಅಂದ್ರೆ ಏನು? ISP ಮೀನ್ಸ್ ವಾಟ್? ISP ಅಂತ ಹೇಳಿದ್ರೆ ದಟ್ ಇಸ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತೀವಿ.
ಇದ್ರ ಜೊತೆಗೆ ಒಂದು ಖಾತೆಯನ್ನ ಒಳಗೊಂಡಿರ್ಬೇಕು. ISP ಅಂದ್ರೇನು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇದ್ರ ಜೊತೆಗೆ ಒಂದು ಖಾತೆಯನ್ನ ಒಳಗೊಂಡಿರ್ಬೇಕು. ಇದರ ಸಾಧನಗಳನ್ನ ಬಳಸಿಯೂ ಕೂಡ ನಾವು ಇಂಟರ್ನೆಟ್ ಸಂಪರ್ಕಿಸಬಹುದು. ಫಾರ್ ಎಕ್ಸಾಂಪಲ್ ಕೇಬಲ್, ಆಪ್ಟಿಕಲ್ ಫೈಬರ್, ವೈರ್ಲೆಸ್ ಇವೆಲ್ಲವು. ISP ಅಂದ್ರೆ ಏನು, ಏನ್ ನೋಡಿದ್ವಿ ಅಲ್ವಾ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಹೇಳಿ. ISP ಅನ್ನುವಂಥದ್ದು ಇಂಟರ್ನೆಟ್ ನ ಶಾಶ್ವತ ಕೇಬಲ್ ವ್ಯವಸ್ಥೆ ಹೊಂದಿರುವಂತಹ ಇಂಟರ್ನೆಟ್ ಬೆನ್ನೆಲುಬಿಗೆ ಇದನ್ನ ಸಂಪರ್ಕ ಹೊಂದಿಸ್ತಾರೆ. ಇಂಟರ್ನೆಟ್ ಗೆ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ತಮ್ಮ ಕಂಪ್ಯೂಟರ್ ನಲ್ಲಿ ಖಾತೆಗಳನ್ನ ಅವರು ಒದಗಿಸ್ತಾರೆ. ಉದಾಹರಣೆಗೆ BSNL, ಸತ್ಯಂ, HCL, ವಾಜ್ನೆಟ್ ಇವೆಲ್ಲವೂ ಕೂಡ ಅವುಗಳ ಪ್ರಕಾರಗಳು ಅಥವಾ ಕಂಪ್ಯೂಟರ್ ಖಾತೆಗಳನ್ನ ಒದಗಿಸುವಂತಹ ಮಾಧ್ಯಮಗಳು ಅಂತ ಹೇಳ್ಬೋದು. ಇನ್ನು ISP ಅವರ ಅಂದ್ರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಏನಿರ್ತಾರೆ, ಅವರ ಒಂದು ಕಂಪ್ಯೂಟರ್ಗೆ ಡಯಲ್ ಮಾಡುವ ಮೂಲಕ ನಾವು ಇಂಟರ್ನೆಟ್ ಸಂಪರ್ಕವನ್ನ ನಾವು ಪಡಿತೀವಿ. WWW ಅಂದ್ರೇನು, ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ತೀವಿ. ವರ್ಲ್ಡ್ ವೈಡ್ ವೆಬ್ ಏನಿದೆಯಲ್ಲ, ವರ್ಲ್ಡ್ ವೈಡ್ ವೆಬ್ ಅನ್ನುವಂಥದ್ದು ಒಂದು ಇಂಟರ್ನೆಟ್ ಗೆ ಸಂಪರ್ಕಿಸಿದಂತಹ ವಿಶ್ವದಾದ್ಯಂತ ಕಂಪ್ಯೂಟರ್ಗಳಲ್ಲಿ ಸಂಗ್ರಹ ಇರುವಂತಹ ಅಥವಾ ಸಂಗ್ರಹಿಸಿ ಇಟ್ಟಿರುವಂತಹ ಆನ್ಲೈನ್ ಮಾಹಿತಿಯ ಸಂಗ್ರಹ ಈ ಒಂದು ವರ್ಲ್ಡ್ ವೈಡ್ ವೆಬ್ ಆಗಿದೆ. ಏನಿದು, ಒಂದು ಇಂಟರ್ನೆಟ್ ಗೆ ಸಂಪರ್ಕಿಸಿದಂತಹ ವಿಶ್ವಾದ್ಯಂತ ಕಂಪ್ಯೂಟರ್ಗಳಲ್ಲಿ ಸಂಗ್ರಹಿಸಿ ಇಟ್ಟಿರುವಂತಹ ಆನ್ಲೈನ್ ಮಾಹಿತಿಯ ಸಂಗ್ರಹ. ವರ್ಲ್ಡ್ ವೈಡ್ ವೆಬ್ ನಲ್ಲಿ ಇರುವಂತಹ ಮಾಹಿತಿ ಸಂಪನ್ಮೂಲಗಳನ್ನ ವೆಬ್ಸೈಟ್ಗಳು ಅಂತ ಹೇಳಿ ಕರಿತೀವಿ. ವೆಬ್ಸೈಟ್ಗಳು ಮಾಹಿತಿಯುಳ್ಳಂತಹ ಪರಸ್ಪರ ಕೊಂಡಿಯುಳ್ಳ ದಾಖಲೆಗಳು ಅಂತ ಹೇಳ್ತೀವಿ. ಈ ಮಾಹಿತಿಯನ್ನ ವೆಬ್ ಪೇಜ್ಗಳು ರೂಪದಲ್ಲಿ ಪ್ರಕಟಿಸ್ತಾ ಹೋಗ್ತಾರೆ. ಓಕೆ, ಇನ್ನು ವರ್ಲ್ಡ್ ವೈಡ್ ವೆಬ್ ಏನಿದೆ, ವೆಬ್ ಪೇಜ್ ಅಂತ ಹೇಳ್ತೀವಿ. ಇದು ಪ್ರಕಟಿಸಲ್ಪಟ್ಟಂತಹ ಮಾಹಿತಿಯ ಒಂದು ಪ್ರತ್ಯೇಕ ಪುಟವೇ ಆಗಿರುತ್ತೆ. ವೆಬ್ಸೈಟ್ ಗಳಲ್ಲಿ ಇರುವಂತಹ ಮಾಹಿತಿನ ಪಠ್ಯ, ಚಿತ್ರಗಳು, ವಿಡಿಯೋ, ಧ್ವನಿ ಇವುಗಳ ರೂಪದಲ್ಲಿ ಅದನ್ನು ಪ್ರಕಟಿಸ್ತಾ ಹೋಗ್ತಾರೆ. ಈ ಮಾಹಿತಿಯನ್ನ ನಾವು ಇಂಟರ್ನೆಟ್ ಮೂಲಕ ಸಂಪರ್ಕಿಸಬಹುದು. ಜೊತೆಗೆ WWW ಅನ್ನ ಮಾಹಿತಿಯನ್ನ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ನಮಗೆ ವೆಬ್ ಬ್ರೌಸರ್ಗಳು ಕೂಡ ಸಹಾಯ ಮಾಡುತ್ತೆ. ಹಾಗಾದ್ರೆ ಯಾವೆಲ್ಲ ಅವು ವೆಬ್ ಬ್ರೌಸರ್ಸ್ ಅಂತ ಹೇಳಿದಾಗ ಅದು ಕೂಡ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಆಗಿರುತ್ತೆ. WWW ನಲ್ಲಿ ಇರುವಂತಹ ಮಾಹಿತಿ ನೋಡೋದಕ್ಕೆ ಅದು ಬೇಕಾಗುತ್ತೆ. ಹಲವಾರು ವೆಬ್ ಬ್ರೌಸರ್ಗಳು ಇವತ್ತಿನ ದಿನ ಲಭ್ಯ ಇದೆ. ಜನಪ್ರಿಯ ವೆಬ್ ಬ್ರೌಸರ್ ಬಂದ್ಬಿಟ್ಟು ನೋಡಿ, ನೆಟ್ಸ್ಕೇಪ್, ಮೊಜಿಲ್ಲಾ ಫೈರ್ಫಾಕ್ಸ್, ಆಮೇಲೆ ಗೂಗಲ್ ಕ್ರೋಮ್, ಓಕೆ, ಮೈಕ್ರೋಸಾಫ್ಟ್ ಎಡ್ಜ್ ಇವೆಲ್ಲವೂ ಕೂಡ ಕಂಪ್ಯೂಟರ್ ಸಾಫ್ಟ್ವೇರ್ಗಳು. ಹಾಗಾದ್ರೆ ಇವುಗಳೆಲ್ಲ ಏನು, ಅವುಗಳೆಲ್ಲ ಏನು ಅಂತ ನೋಡಿದ್ರೆ, ವಾಟ್ ಎವರ್ ಯು ವಾಂಟ್ ಟು ನೋ ಈಸ್ ಅವೈಲಬಲ್ ಆನ್ ಇಂಟರ್ನೆಟ್ ಥ್ರೂ ದಟ್. ಓಕೆ, ಇಂಟರ್ನೆಟ್ ಇಸ್ ಲೈಕ್ ಅ ವಾಸ್ಟ್ ಲೈಬ್ರರಿ ಅಂತ ಹೇಳ್ತೀವಿ. ಇನ್ಫಾರ್ಮೇಶನ್ ಇಸ್ ಪಬ್ಲಿಷ್ಡ್ ಆನ್ ವೆಬ್ಸೈಟ್ಸ್. ಸೊ ವೆಬ್ಸೈಟ್ಸ್ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನ ನಾವು ನೋಡ್ತಾ ಹೋದ್ರೆ, ವೆಬ್ಸೈಟ್ ಅನ್ನುವಂಥದ್ದು ಇಟ್ ಇಸ್ ಸಿಂಪ್ಲಿ ಎ ಕಲೆಕ್ಷನ್ ಆಫ್ ಇಂಟರ್ಲಿಂಕ್ಡ್ ವೆಬ್ ಪೇಜಸ್ ರಿಸೈಡಿಂಗ್ ಆನ್ ಕಂಪ್ಯೂಟರ್ಸ್ ಕಾಲ್ಡ್ ವೆಬ್ ಸರ್ವರ್ಸ್ ಅಂತ ಹೇಳ್ತೀವಿ. ವೆಬ್ ಪೇಜಸ್ ಕಂಟೈನ್ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ವಾಟ್ ಎವರ್ ದ ಇನ್ಫಾರ್ಮೇಶನ್ ಯು ವಾಂಟ್. ಇಟ್ ಈಸ್ ನೇಮ್ಡ್ ದ ವೆಬ್ ಅಂತ ಹೇಳ್ತೀವಿ. ಯಾಕೆ ಅದನ್ನ ವೆಬ್ ಅಂತಾನೆ ಇಟ್ರು ಅಂದ್ರೆ, ಬಿಕಾಸ್ ಮೆನಿ ಸೈಟ್ಸ್ ಕ್ಯಾನ್ ಬಿ ಲಿಂಕ್ಡ್ ಟುಗೆದರ್ ಯೂಸಿಂಗ್ ಹೈಪರ್ ಲಿಂಕ್ಸ್. ಯೂಸರ್ಸ್ ಕ್ಯಾನ್ ಟ್ರಾವೆಲ್ ಫ್ರಮ್ ಒನ್ ಸೈಟ್ ಟು ಅನದರ್ ಬೈ ಜಸ್ಟ್ ಕ್ಲಿಕಿಂಗ್ ಆನ್ ದ ಹೈಪರ್ ಲಿಂಕ್ಸ್. ಹೌದಲ್ವಾ? ಒಂದಕ್ಕೊಂದು ಚೈನ್ ರೀತಿ ಆ ಒಂದು ವೆಬ್ ಫಾರ್ಮೇಶನ್ ಆಗಿರೋದ್ರ ಕಾರಣ ನಾವು ಅದನ್ನ ವೆಬ್ ಅಂತ ಕರಿತೀವಿ. ಬಿಕಾಸ್ ಒಂದಕ್ಕೆ ಹೋದ್ರೆ ಅಲ್ಲಿಂದ ಇನ್ನೊಂದು ಲಿಂಕು ನೋಡಿರ್ತೀರಾ ಅಲ್ವಾ ಬಹುಶಃ ನೀವೆಲ್ಲ. ಸೊ ಆತರ. ಆಮೇಲೆ ಎವರಿ ವೆಬ್ಸೈಟ್ ಹ್ಯಾಸ್ ಅ ಯುನಿಕ್ ಅಡ್ರೆಸ್ ಕಾಲ್ಡ್ URL ಅಂತ ಹೇಳ್ತೀವಿ. ಪ್ರತಿಯೊಂದು ವೆಬ್ಸೈಟ್ ಕೂಡ ಒಂದು ಯುನಿಕ್ ಅಡ್ರೆಸ್ ಲಿಂಕ್ ಅನ್ನ ಒಳಗೊಂಡಿರುತ್ತೆ. ದಟ್ ಇಸ್ URL ಅಂತ ಕರಿತೀವಿ. ಅಥವಾ URL ಅಂದ್ರೆ ಏನು, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಮತ್ತೆ ಕೆಲವರು ಏನ್ ಅನ್ಕೊಂಡ್ಬಿಡ್ತಾರೆ, ಯೂನಿಕ್ ಅಡ್ರೆಸ್ ಲಿಂಕ್ ಎಲ್ಲಿದೆ, ಸೊ ದಟ್ ಲಿಂಕ್ ಅಂತ ಹೇಳಿ ಮಾಡ್ಬಿಡೋದು. ನೋ, ಯೂನಿಕ್ ಅಡ್ರೆಸ್ ಲೊಕೇಟರ್ ಈ ರೀತಿ ಎಲ್ಲ ಆಪ್ಷನ್ಸ್ ಬರುತ್ತೆ. ಬಟ್ URL ಅಂತ ಹೇಳಿದ್ರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಓಕೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನುವಂಥದ್ದು URL ನ ಅರ್ಥ, ಅಂದ್ರೆ ಫಾರ್ಮ್. URL ಅನ್ನುವಂಥದ್ದು ಇಟ್ ಇಸ್ ದ ಟೆಕ್ನಿಕಲ್ ಟರ್ಮ್ ಫಾರ್ ದಿ ಅಡ್ರೆಸ್ ಆಫ್ ವೆಬ್ಸೈಟ್ಸ್. ಓಕೆ, to open the websites we have to type the URLs on the address box to the web browsers and internet protocol address ಅಂತ ಅಂದ್ರೆ ಇವು ಕೂಡ ತುಂಬಾ ಇಂಪಾರ್ಟೆಂಟ್. 1 marks questions ಗೆ ಕೇಳ್ತಾರೆ. IP ಅಡ್ರೆಸ್, ವಾಟ್ ಈಸ್ IP? ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಹೇಳಿ. IP ಅಡ್ರೆಸ್ ಅಂದ್ರೇನು, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಇಸ್ URL. HTTP ಅಂದ್ರೇನು, ದಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ದಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ವರ್ಲ್ಡ್ ವೈಡ್ ವೆಬ್. ಇನ್ನು ವೆಬ್ ಬ್ರೌಸರ್ ಅಂತ ಬಂದಾಗ ನೋಡಿ, ವೆಬ್ ಬ್ರೌಸರ್ ಇವೆಲ್ಲವನ್ನು ಕೂಡ ನಾವು ಗೂಗಲ್ ಕ್ರೋಮ್ ಅಂಡ್ ದೆನ್ ಮೊಜಿಲ್ಲಾ ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್, ಒಪೆರಾ,
ಕೋರಾ. ಓಕೆ, ಈ ರೀತಿ. ಇನ್ನು ಸರ್ಚ್ ಇಂಜಿನ್ಗಳಾಗಿ ಗೂಗಲ್, yahoo.com, ask.com, bing.com, about.com ಇವೆಲ್ಲ ಏನು ಸರ್ಚ್ ಇಂಜಿನ್ಸ್. ನಮ್ಗೆ ಬೇಕಾದಂತವನ್ನ ಇವುಗಳ ಮೂಲಕ ಸರ್ಚ್ ಮಾಡ್ತೀವಿ. ಆಮೇಲೆ ಗೂಗಲ್ ಮೇನ್ ಪೇಜ್ ಏನನ್ನ ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ವೆಬ್, ಇಮೇಜಸ್, ವಿಡಿಯೋಸ್, ಗೂಗಲ್ ಮ್ಯಾಪ್ಸ್, ನ್ಯೂಸ್, ಶಾಪಿಂಗ್ ಎಲ್ಲವನ್ನು ಇದು ಒಳಗೊಂಡಿರುತ್ತೆ. ಸೊ ಇದಿಷ್ಟು ಕಂಪ್ಯೂಟರ್. ಇದ್ರಲ್ಲಿ ಏನಿದೆ ನೋಡಿ, ಇದ್ರಲ್ಲೂ ಕೂಡ ಇವಾಗ URL, HTTP, ಆಮೇಲೆ WWF ಈ ರೀತಿ ಏನಿದಾವೆ ಇವೆಲ್ಲವೂ ಕೂಡ ಇದು ತುಂಬಾ ವೆರಿ ಬೇಸಿಕ್ ಶಾರ್ಟ್ ನೋಟ್ಸ್ ಆಗಿತ್ತು. ಇನ್ನು ಅಕಾರ್ಡಿಂಗ್ ಟು ಸಿಲೆಬಸ್ ಮತ್ತೆ ಇದ್ರ ಮೇಲೆ ವಿಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಓಕೆ, ಹಾಗಾದ್ರೆ ಇದು ನಿಮ್ಗೆ ತಕ್ಕ ಮಟ್ಟಿಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದ್ರ ಒಳಗಡೆ ಕೂಡ ಕ್ವಶನ್ಸ್ ಬಂದಿದಾವೆ. 670 ಪೋಸ್ಟ್ KE ಇಂದ ಏನ್ ಲಾಸ್ಟ್ ಇಯರ್ ಕಾಲ್ ಆಗಿತ್ತಲ್ವಾ, 1-2 ವರ್ಷದ ಹಿಂದೆ, ಅದ್ರಲ್ಲೂ ಕೂಡ ಈ ಒಂದು DVD ಆಮೇಲೆ ಅವೆಲ್ಲ ಕೇಳಿದ್ರು. ಯಾರೆಲ್ಲ ಅಟೆಂಡ್ ಮಾಡಿರ್ತೀರೋ ಅವ್ರಿಗೆಲ್ಲ ಗೊತ್ತಿರತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕಂಪ್ಯೂಟರ್. ಓಕೆ, ಕನ್ನಡ ಮಾಧ್ಯಮದಲ್ಲಿ ಕಂಪ್ಯೂಟರ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಒಂದು ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.